ಕುಡಿಯುವ ನೀರಿಗಾಗಿ ದಲಿತ ಕುಟುಂಬವನ್ನು ಕಳೆದ 10 ವರ್ಷಗಳಿಂದ ಪರದಾಟ ನಡೆಸ್ತಾ ಇದೆ. ಸಂಬಂಧಪಟ್ಟ ಎಲ್ಲಾ ಇಲಾಖೆಗೂ ಮನವಿ ನೀಡಿದ್ದು ಪರಿಹಾರ ಮಾತ್ರ ಮರೀಚಿಕೆಯಾಗಿದೆ. ಸಿದ್ದಾಪುರ ತಾಲೂಕಿನ ಕಾನಸೂರ್ ಪಂಚಾಯತ್ ವ್ಯಾಪ್ತಿಯ ಗಣೇಶ ನಗರದ ಜಯಶೀಲ ಕಾನಡೆ, ಸವಿತಾ ಕಾನಡೆ ಕುಟುಂಬದವರು ಕಣ್ಣೀರಿನ ಕತೆ ಇದ್ದು ಆಗಸ್ಟ್ 15ರ ಒಳಗೆ ಪರಿಹಾರ ಒದಗಿಸಲಿಲ್ಲವಾದರೆ ಸಿದ್ದಾಪುರ ತಾಲೂಕಿನ ಎಲ್ಲಾ ದಲಿತ ಸಂಘಟನೆ ಸೇರಿ ಪಂಚಾಯತ್ ಎದುರು ಬೃಹತ್ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ನಾವು ದಲಿತರು ಎನ್ನುವ ಕಾರಣಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಕುಟುಂಬದವರು ನೋವನ್ನ ಹಂಚಿಕೊಂಡರು. ಸರ್ಕಾರದಿಂದ ಅನುದಾನ ಮಂಜೂರಿ ಆದರೂ ಬಾವಿ ನಿರ್ಮಾಣ ಮಾಡಿಕೊಟ್ಟಿಲ್ಲ. ಸ್ಥಳೀಯರ ತಕರಾರು ಇದೆ ಎನ್ನುವ ಕಾರಣ ಹೇಳಿ ಅಧಿಕಾರಿಗಳು ಜಾರಿಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ ಎನ್ನುವುದು ಕುಟುಂಬದವರ ಆರೋಪ. ಒಟ್ಟಾರೆ ಕುಡಿಯುವ ನೀರಿಗಾಗಿ ಈ ಕುಟುಂಬ ದಿನನಿತ್ಯ ಸಂಕಷ್ಟ ಪಡುತ್ತಿರುವುದು ದುರದೃಷ್ಟಕರ. ಕೂಡಲೇ ಪರಿಹಾರ ಒದಗಿಸಿಕೊಡಬೇಕು ಎನ್ನುವ ಒತ್ತಾಯ ಸಮಾಜದಲ್ಲಿ ಕೇಳಿ ಬರ್ತಾ ಇದೆ. ಪಂಚಾಯತಿ ಮಾಜಿ ಉಪಾಧ್ಯಕ್ಷೆಯಾಗಿದ್ದೆ. ಇವಾಗ ಸರ್ ನಮಗೆ ಕಳೆದ 10 ವರ್ಷದ ಹಿಂದೆಯಿಂದನೇ ನಮಗೆ SC/ST ಇಂದ ನಮಗೆ ಬಾವಿ ಶಂಕ್ಷನ್ ಆಗಿತ್ತು. ಆದರೆ ಇವಾಗ ಏನಾಗುತ್ತೆ ಅಂದರೆ ಬಾವಿ ಕೊಡಲಿಕ್ಕೆ ಯಾವುದೇ ತಕರಾರು ಇಲ್ಲದೋದ್ರೂ ಆದರೆ ಈಗ ಸ್ವಲ್ಪ ಅಕ್ಕಪಕ್ಕ ಜನಗಳು ಸ್ವಲ್ಪ ತಕರಾರು ಇದ್ಬಿಟ್ಟು ಈಗ ಬಾವಿ ಕೊಡಲಿಕ್ಕೆ ಇದು ಮಾಡ್ತಿದ್ದಾರೆ. ನಾವು ಸರ್ ಕೆಲವಷ್ಟು ತುಂಬ ಕಡೆ ಎಲ್ಲ ಓಡಾಡಿದ್ವಿ. ಪಂಚಾಯತಿಗೆ ಸರ್ ಭೀಮಣ್ಣ ನಾಯಕ್ ಅವರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೂಡ ನಾವು ಅವ್ರಿಗೆ ಅರ್ಜಿ ಕೊಟ್ಟಿದ್ವಿ. ಅವ್ರು ಮಾಡಿಕೊಡ್ರಿ, ನೀವು ಯಾಕೆ ಹಂಗೆ ಮಾಡ್ತೀರಿ ಅಂತೆಲ್ಲ ಹೇಳಿದ್ರು ಸರ್. ನಮಗೆ ಈಗ ನಮಗೆ ಬಂದಿರೋದು ಒಂದು ಅವಕಾಶನ ಅಥವಾ ನಮಗೆ ಅಂತಲೇ ಒಂದು ಅವಕಾಶ, ನಮಗೆ ಅಂತಲೇ ಒಂದು ಸೌಕರ್ಯ ಇರುತ್ತೆ ಸರ್. ಅದನ್ನು ನೀವು ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಹೇಗೆ ಸರ್ ಜೀವನ ಮಾಡೋದು? ಕುಡಿಯೋ ಈಗ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಕುಡಿಯೋ ನೀರು, ಆಯಿತಾ? ಅದನ್ನೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಬರಬೇಕು ನಾವು? ಇಲ್ಲಿ ನಳ ಉಂಟು, ಸಾರ್ವಜನಿಕ ನಳ. ತಿಂಗಳಾದರೂ 15 ದಿವಸ ಆಗಿರುತ್ತೆ, ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ ನೀರು ಬರ್ತಿದೆ ಸರ್, ಆಯಿತಾ? ಆ ನೀರು ಕುಡಿಯೋಕ್ಕಾದರೂ ಯೋಗ್ಯವಾಗಿದ್ದ ನೀರಲ್ಲ ಸರ್. ಹಾಗಾಗಿಬಿಟ್ಟು ಸರ್ ದಯವಿಟ್ಟು ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ. ಯಾಕಂದರೆ ನಮಗೆ ಬರುವ ಮೂಲಭೂತ ಸೌಕರ್ಯವನ್ನು ಮಾತ್ರ ನಾವು ಕೇಳ್ತಿರೋದು ಬಿಟ್ಟರೆ ಹೊರತು ಬೇಕು ಅಂತೇಳಿ ಎಲ್ಲದನ್ನು ನಮಗೆ ಬೇಕು ಅಂತ ಕೇಳ್ತಿಲ್ಲ ಸರ್. ದಯವಿಟ್ಟು ನಮಗೆ ಏನು ಮಾಡಿ. ಈಗ ನಮಗೆ ನೋಡ್ರಿ ಸರ್, ನಾವು 5 ವರ್ಷ ಗ್ರಾಮ ಪಂಚಾಯತಿಲಿ ಉಪಾಧ್ಯಕ್ಷೆ ಆಗಿದ್ದೆ. ನನಗೆ ಒಂದು ಸೌಲಭ್ಯ ತಗೊಳ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಇನ್ನು ಈ ಥರ ನಮ್ಮ ಒಂದು ಪರಿಶಿಷ್ಟ ಜಾತಿಯವರಿಗೆ ಒಂದು ಈ ಥರ ಸೌಕರ್ಯವನ್ನು ಹೆಂಗೆ ಕೊಡ್ತೀರಾ ಸರ್ ನೀವು? ಆಯಿತಾ? ಈಗ ನಾನೇ ಉಪಾಧ್ಯಕ್ಷೆ ಆಗಿದ್ದೆ, ನನಗೆ ಮಾಡ್ಕೊಳ್ಳಿಕ್ಕಾಗಿಲ್ಲ, ಆಯಿತಾ? ಇನ್ನು ಉಳಿದ ಜನ ಪಾಪ ನಮ್ಮಂತೆ ಕೆಲವಷ್ಟು ನಾವು ಓದಿದವರು ಯಾರ್ಯಾರೆಲ್ಲ ಇದ್ದಾರೆ ಪಾಪ, ಬಡವ್ರು ಇದ್ದಿದ್ದಾರೆ, ಆಯಿತಾ? ಸಾಮಾನ್ಯ ಕೂಲಿ ಮಾಡ್ಕೊಂಡು ತಿನ್ನೋದ ಅಂಥ ಪರಿಸ್ಥಿತಿ ಎಲ್ಲ ಏನಾಗಬೇಕು ಸರ್? ಅಂಥವರಿಗೆಲ್ಲ ಈಗ ಸರ್ಕಾರದಿಂದ ಬರೋ ಯೋಜನೆಗಳನ್ನೆಲ್ಲ ಕೊಡ್ರಿ ಸರ್, ಆಯಿತಾ? ಅದು ಬಿಟ್ಕೊಂಡು ಈ ಬರೋ ಯೋಜನೆಗಳೆಲ್ಲ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಸುಮ್ಮನೆ ಏನೇನೋ ಅರ್ಜಿಯೆಲ್ಲ ನೋಡ್ಕೊಂಡು ಯಾರಿಗೆ ಕೊಡಿಲ್ದಂಗೆ ಯಾಕೆ ಮಾಡ್ತೀರಾ ಸರ್? ಕೊಡಿ ಸರ್ ಯಾಕಂದರೆ ನಾವು ಸರ್ಕಾರನೇ ನಂಬಿರೋದು, ಆಯಿತಾ? ಸರ್ಕಾರ ನೀವು ಹಿಂಗೆ ನಮಗೆ ಮೋಸ ಮಾಡಿಬಿಟ್ರೆ ನಾವು ಹೆಂಗೆ ಮಾಡ್ಕೊಂಡು ಹೋಗ್ಬೇಕು ಸರ್? ಹೇಳ್ರಿ ಸರ್. ಹಾಗಾಗಿ ದಯವಿಟ್ಟು ನಮ್ಮ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ, ಆಯಿತಾ? ನಿಮ್ಮ ಕಳೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ನಮಗೆ ಕುಡಿಯೋ ನೀರಿನ ಸಹಾಯ ಮಾಡಿಕೊಡ್ರಿ. ನಾವು ಆಗಸ್ಟ್ ಆಗಲಿ ನಾವು ಈಗ 5 ವರ್ಷದಿಂದ ನಾವು ಕಾಯ್ಕೊಂಡು ಬಂದಿದ್ದೀವಿ ಸರ್, ಆಯಿತಾ? ನಾವು ಇನ್ನೂ ಏನಂದರೆ ಕಾಯೋದಿಲ್ಲ. ನಾವು ಇನ್ನೊಂದು ಆಗಸ್ಟ್ 15 ತನಕ ನೋಡ್ತೀವಿ ಸರ್. ಅಕಸ್ಮಾತ್ ನಮ್ಗೆ ಯಾವುದೇ ನಿಮ್ಮಿಂದ ಒಂದು ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂದರೆ ಸರ್, ನಾವು ದಲಿತ ಸಂಘದವರು, ನಮ್ಮ ತಾಲೂಕಿನ ಎಲ್ಲ ಸಂಘಟನೆಯವರು ಸೇರ್ಕೊಂಡು ಸರ್ ನಾವು ಗ್ರಾಮ ಪಂಚಾಯತಿ ಎದುರಿಗೆ ಉಪವಾಸ ಸತ್ಯಾಗ್ರಹ ಕೂರ್ಬೇಕಂತ ಮಾಡಿದ್ದೀವಿ ಸರ್. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ದೇ ನಮಗೆ ಕುಡಿಯೋ ನೀರಿನ ಸೌಲಭ್ಯವನ್ನು ನಮಗಂತಲ್ಲ, ಪ್ರತಿ ನಮ್ಮ SC/ST ಜನಾಂಗಕ್ಕೆ ಎಲ್ಲ ಬಂದ ಸೌಕರ್ಯವನ್ನು ನೀವು ದೊರಕಿಸ್ಕೊಡ್ಬೇಕು. ಅದೇ ನಾನು ನಿಮ್ಮಿಂದ ಕೇಳ್ಕೊಳ್ಳೋದು ಸರ್. ದಯವಿಟ್ಟು ಈ ಒಂದು ಕೋರಿಕೆನ ನೀವು ಆದಷ್ಟು ನಿಮ್ಮ ಮನಸ್ಸಲ್ಲಿ ಹಾಕ್ಕೊಂಡು ಆದಷ್ಟು ನಮಗೆ ಈ ಸೌಕರ್ಯನ ಕೊಡಿಸ್ಲಿಕ್ಕೆ ಇದು ಮಾಡಿ ಒಂದು ವ್ಯವಸ್ಥೆ ಮಾಡಿ ಸರ್.